ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ಮಾಸ್ಟರ್ ಸ್ಟ್ರೋಕ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಮತ್ತಷ್ಟು ಭದ್ರ. ಏಪ್ರಿಲ್ 17 ಅಂದು ಕರ್ನಾಟಕದ ಪಾಲಿಗೆ ಮಹತ್ವದ ದಿನ. ಸಾಕಷ್ಟು ಪರ ವಿರೋಧದ ನಡುವೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಎಂಬ ಜೇನುಗೂಡಿಗೆ ಕೈ ಹಾಕಲು ಹೊರಟಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಮಂಡನೆಯಾಗಿದ್ದು, ಮುಂದಿನ ಗುರುವಾರ ಏನೆಲ್ಲ ಲೆಕ್ಕಾಚಾರ ಬಟ್ಟ ಬಯಲಾಗಲಿದೆ. ವರದಿ ಲೀಕ್ ಆಗಿಲ್ಲ ಅಂದ್ರು ಸಚಿವ ತಂಗಡಗಿ. ಬರ್ಲಿ, ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ 2ನೇ ಸ್ಥಾನದಾಗಿದೆ, ಅದನ್ನ ಮುಸ್ಲಿಮರು 3ನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದ್ ಬೇಡ. ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡ್ಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ಸೋರಿಕೆಯಾಗಿರೋ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯವರು 1,08,00,000 ಲಕ್ಷದಷ್ಟಿದ್ರೆ, ಎಸ್ಟಿ 42 ಲಕ್ಷ, ಮುಸ್ಲಿಮರು 74 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಮರಾಠರು 16 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಈಡಿಗರು 14 ಲಕ್ಷ, ಬೆಸ್ತರು 14.5 ಲಕ್ಷ, ಕ್ರೈಸ್ತರು 12 ಲಕ್ಷ, ಗೊಲ್ಲರು 10.5 ಲಕ್ಷ, ಉಪ್ಪಾರ ಮಡಿವಾಳರು ಹಾಗೂ ಅರೆ ಅಲೆಮಾರಿಗಳು ತಲಾ 7 ಲಕ್ಷ, ಕುಂಬಾರ ತಿಗಳರು ತಲಾ 5 ಲಕ್ಷ, ಜೈನರು 3 ಲಕ್ಷದಷ್ಟಿದ್ದಾರೆ. ಆ ಒಂದು ರಿಪೋರ್ಟ್ಗೆ ಒಂದು ಒಪ್ಪಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಮತ್ತೆ 17ನೇ ತಾರೀಕಿಗೆ ಅದರ ಬಗ್ಗೆ ಡಿಟೇಲ್ ಆದಂತ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದ್ರೆ ಅವರಲ್ಲಿ ಅದು ಗೊಂದಲ ಇದೆ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ, ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗನೇ ಆ ವರದಿ ರೆಡಿಯಾಗಿತ್ತು, ಅದು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಈಗ 2ನೇ ಬಾರಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನ ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ. ಜಾತಿ ಗಣತಿ ವರದಿ ಮಂಡನೆ ಆದರೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನವಾಗಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ಮಾಸ್ಟರ್ ಸ್ಟ್ರೋಕ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಮತ್ತಷ್ಟು ಭದ್ರ. ಏಪ್ರಿಲ್ 17 ಅಂದು ಕರ್ನಾಟಕದ ಪಾಲಿಗೆ ಮಹತ್ವದ ದಿನ. ಸಾಕಷ್ಟು ಪರ ವಿರೋಧದ ನಡುವೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಎಂಬ ಜೇನುಗೂಡಿಗೆ ಕೈ ಹಾಕಲು ಹೊರಟಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಮಂಡನೆಯಾಗಿದ್ದು, ಮುಂದಿನ ಗುರುವಾರ ಏನೆಲ್ಲ ಲೆಕ್ಕಾಚಾರ ಬಟ್ಟ ಬಯಲಾಗಲಿದೆ. ವರದಿ ಲೀಕ್ ಆಗಿಲ್ಲ ಅಂದ್ರು ಸಚಿವ ತಂಗಡಗಿ. ಬರ್ಲಿ, ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ 2ನೇ ಸ್ಥಾನದಾಗಿದೆ, ಅದನ್ನ ಮುಸ್ಲಿಮರು 3ನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದ್ ಬೇಡ. ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡ್ಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ಸೋರಿಕೆಯಾಗಿರೋ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯವರು 1,08,00,000 ಲಕ್ಷದಷ್ಟಿದ್ರೆ, ಎಸ್ಟಿ 42 ಲಕ್ಷ, ಮುಸ್ಲಿಮರು 74 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಮರಾಠರು 16 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಈಡಿಗರು 14 ಲಕ್ಷ, ಬೆಸ್ತರು 14.5 ಲಕ್ಷ, ಕ್ರೈಸ್ತರು 12 ಲಕ್ಷ, ಗೊಲ್ಲರು 10.5 ಲಕ್ಷ, ಉಪ್ಪಾರ ಮಡಿವಾಳರು ಹಾಗೂ ಅರೆ ಅಲೆಮಾರಿಗಳು ತಲಾ 7 ಲಕ್ಷ, ಕುಂಬಾರ ತಿಗಳರು ತಲಾ 5 ಲಕ್ಷ, ಜೈನರು 3 ಲಕ್ಷದಷ್ಟಿದ್ದಾರೆ. ಆ ಒಂದು ರಿಪೋರ್ಟ್ಗೆ ಒಂದು ಒಪ್ಪಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಮತ್ತೆ 17ನೇ ತಾರೀಕಿಗೆ ಅದರ ಬಗ್ಗೆ ಡಿಟೇಲ್ ಆದಂತ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದ್ರೆ ಅವರಲ್ಲಿ ಅದು ಗೊಂದಲ ಇದೆ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ, ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗನೇ ಆ ವರದಿ ರೆಡಿಯಾಗಿತ್ತು, ಅದು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಈಗ 2ನೇ ಬಾರಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನ ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ. ಜಾತಿ ಗಣತಿ ವರದಿ ಮಂಡನೆ ಆದರೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನವಾಗಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ಮಾಸ್ಟರ್ ಸ್ಟ್ರೋಕ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಮತ್ತಷ್ಟು ಭದ್ರ.
ಏಪ್ರಿಲ್ 17 ಅಂದು ಕರ್ನಾಟಕದ ಪಾಲಿಗೆ ಮಹತ್ವದ ದಿನ. ಸಾಕಷ್ಟು ಪರ ವಿರೋಧದ ನಡುವೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾತಿಗಣತಿ ಎಂಬ ಜೇನುಗೂಡಿಗೆ ಕೈ ಹಾಕಲು ಹೊರಟಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಮಂಡನೆಯಾಗಿದ್ದು, ಮುಂದಿನ ಗುರುವಾರ ಏನೆಲ್ಲ ಲೆಕ್ಕಾಚಾರ ಬಯಲಾಗಲಿದೆ. ವರದಿ ಲೀಕ್ ಆಗಿಲ್ಲ ಅಂದ್ರು ಸಚಿವ ತಂಗಡಗಿ. ಬಟ್ ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ 2ನೇ ಸ್ಥಾನದಾಗಿದೆ, ಅದನ್ನ ಮುಸ್ಲಿಮರು 3ನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದ್ ಬೇಡ. ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡ್ಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ಸೋರಿಕೆಯಾಗಿರೋ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯವರು 1,08,00,000 ಲಕ್ಷದಷ್ಟಿದ್ರೆ, ಎಸ್ಟಿ 42 ಲಕ್ಷ, ಮುಸ್ಲಿಮರು 74 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಮರಾಠರು 16 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಈಡಿಗರು 14 ಲಕ್ಷ, ಬೆಸ್ತರು 14.5 ಲಕ್ಷ, ಕ್ರೈಸ್ತರು 12 ಲಕ್ಷ, ಗೊಲ್ಲರು 10.5 ಲಕ್ಷ, ಉಪ್ಪಾರ ಮಡಿವಾಳರು ಹಾಗೂ ಅರೆ ಅಲೆಮಾರಿಗಳು ತಲಾ 7 ಲಕ್ಷ, ಕುಂಬಾರ ತಿಗಳರು ತಲಾ 5 ಲಕ್ಷ, ಜೈನರು 3 ಲಕ್ಷದಷ್ಟಿದ್ದಾರೆ. ಆ ಒಂದು ರಿಪೋರ್ಟ್ಗೆ ಒಂದು ಒಪ್ಪಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಮತ್ತೆ 17ನೇ ತಾರೀಕಿಗೆ ಅದರ ಬಗ್ಗೆ ಡಿಟೇಲ್ ಆದಂತ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದ್ರೆ ಅವರಲ್ಲಿ ಅದು ಗೊಂದಲ ಇದೆ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ, ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗನೇ ಆ ವರದಿ ರೆಡಿಯಾಗಿತ್ತು, ಅದು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಈಗ 2ನೇ ಬಾರಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನ ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ. ಜಾತಿಗಣತಿ ವರದಿ ಮಂಡನೆ ಆದರೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನವಾಗಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರದ ಜಾತಿಗಣತಿ ಮಾಸ್ಟರ್ ಸ್ಟ್ರೋಕ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಮತ್ತಷ್ಟು ಭದ್ರ. ಏಪ್ರಿಲ್ 17 ಅಂದು ಕರ್ನಾಟಕದ ಪಾಲಿಗೆ ಮಹತ್ವದ ದಿನ. ಸಾಕಷ್ಟು ಪರ ವಿರೋಧದ ನಡುವೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾತಿಗಣತಿ ಎಂಬ ಜೇನುಗೂಡಿಗೆ ಕೈ ಹಾಕಲು ಹೊರಟಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಮಂಡನೆಯಾಗಿದ್ದು, ಮುಂದಿನ ಗುರುವಾರ ಏನೆಲ್ಲ ಲೆಕ್ಕಾಚಾರ ಬಯಲಾಗಲಿದೆ. ವರದಿ ಲೀಕ್ ಆಗಿಲ್ಲ ಅಂದ್ರು ಸಚಿವ ತಂಗಡಗಿ. ಬಟ್ ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ 2ನೇ ಸ್ಥಾನದಾಗಿದೆ, ಅದನ್ನ ಮುಸ್ಲಿಮರು 3ನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದ್ ಬೇಡ. ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡ್ಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ಸೋರಿಕೆಯಾಗಿರೋ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯವರು 1,08,00,000 ಲಕ್ಷದಷ್ಟಿದ್ರೆ, ಎಸ್ಟಿ 42 ಲಕ್ಷ, ಮುಸ್ಲಿಮರು 74 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಮರಾಠರು 16 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಈಡಿಗರು 14 ಲಕ್ಷ, ಬೆಸ್ತರು 14.5 ಲಕ್ಷ, ಕ್ರೈಸ್ತರು 12 ಲಕ್ಷ, ಗೊಲ್ಲರು 10.5 ಲಕ್ಷ, ಉಪ್ಪಾರ ಮಡಿವಾಳರು ಹಾಗೂ ಅರೆ ಅಲೆಮಾರಿಗಳು ತಲಾ 7 ಲಕ್ಷ, ಕುಂಬಾರ ತಿಗಳರು ತಲಾ 5 ಲಕ್ಷ, ಜೈನರು 3 ಲಕ್ಷದಷ್ಟಿದ್ದಾರೆ. ಆ ಒಂದು ರಿಪೋರ್ಟ್ಗೆ ಒಂದು ಒಪ್ಪಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಮತ್ತೆ 17ನೇ ತಾರೀಕಿಗೆ ಅದರ ಬಗ್ಗೆ ಡಿಟೇಲ್ ಆದಂತ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದ್ರೆ ಅವರಲ್ಲಿ ಅದು ಗೊಂದಲ ಇದೆ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ, ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗನೇ ಆ ವರದಿ ರೆಡಿಯಾಗಿತ್ತು, ಅದು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಈಗ 2ನೇ ಬಾರಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನ ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ. ಜಾತಿಗಣತಿ ವರದಿ ಮಂಡನೆ ಆದರೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನವಾಗಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್,